ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಕೀಯದಲ್ಲಿ ಉತ್ತುಂಗದಲ್ಲಿರೋ ಬಿಜೆಪಿ ಈಗ ಎಂಎಲ್ಎಗಳ ಸಂಖ್ಯೆ ಮೂಲಕ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. ದೇಶದ 40% ಎಂಎಲ್ಎಗಳು ಬಿಜೆಪಿಗೆ ಸೇರಿದವರಾಗಿದ್ರೆ ಎನ್ಡಿಎ ಲೆಕ್ಕಾಚಾರ ಇನ್ನೂ ದೊಡ್ಡ ಮಟ್ಟದಲ್ಲಿದ್ದು ಎದುರಾಳಿಗಳ ಎದೆ ನಡುಗಿಸ್ತಾ ಇದೆ. ಇದೇ ಸ್ಪೀಡ್ ನಲ್ಲಿ ಹೋದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಒಂದು ಕಾಲದಲ್ಲಿ ಕಿಂಗ್ ರೀತಿ ಇದ್ದ ಕಾಂಗ್ರೆಸ್ ಪಕ್ಷ ಈಗ ಯಾವ ಹಂತಕ್ಕೆ ಬಂದಿದೆ ಅನ್ನೋದನ್ನ ಈ ಡೇಟಾಗಳು ತೋರಿಸ್ತಾ ಇವೆ. ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದಕ್ಕೆ ಬಿಜೆಪಿ ಪ್ರಯತ್ನಿಸ್ತಾ ಇದೆ ಅನ್ನೋದು ಹಳೆ ಸುದ್ದಿ. ಆದ್ರೆ ಕೇವಲ ಬಿಜೆಪಿಯಿಂದ ಮಾತ್ರ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇವೆ. ಖುದ್ದು ಕಾಂಗ್ರೆಸ್ ಕೂಡ ಅದಕ್ಕೆ ಒಂದು ಕಾರಣ. ಏನೋ ಬಿಜೆಪಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಪ್ರಮುಖ ಕಾರಣ ಎನ್ನಿಸ್ಕೊಳ್ಳೋ ಕೆಲ ಘಟನೆಗಳನ್ನು ಕೂಡ ನೆನಪಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಫಿರೋಜ್ ಗ್ಯಾಂಡಿ, ರಾಜೀವ್ ಗಾಂಧಿ, ಈಗ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ರಾಬರ್ಟ್ ವಾದ್ರಾ, ಈ ಎಲ್ಲಾ ಹೆಸರುಗಳನ್ನ ಕೇಳಿರ್ತೀರಾ. ಆದ್ರೆ ಈ ಲಿಸ್ಟ್ ನ ಆರಂಭದಲ್ಲಿ ಅಲನ್ ಆಕ್ಟೇವಿಯನ್ ಹ್ಯೂಮ್ ಅನ್ನುವಂತ ಹೆಸರು ಸೇರಿಸಿದ್ರೆ ಹಲವರಿಗೆ ತಕ್ಷಣಕ್ಕೆ ಗೊತ್ತಾಗೋದಿಲ್ಲ. ಈ ಹೆಸರು ಸೇರಿಸೋದು ಯಾಕೆ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಸ್ಥಾಪಕ ಇದೇ ಅಲನ್ ಆಕ್ಟೇವಿಯನ್ ಹ್ಯೂಮ್. ಈತ ಒಬ್ಬ ಬ್ರಿಟಿಷ್ ಪ್ರಜೆ. ಭಾರತದಲ್ಲಿ ಸ್ವತಂತ್ರ ಆಡಳಿತ ಬರಬೇಕು ಅನ್ನೋ ಉದ್ದೇಶದಿಂದ ಈ ಬ್ರಿಟಿಷ್ ಪ್ರಜೆ ಈ ಪಕ್ಷವನ್ನ ಸ್ಥಾಪನೆ ಮಾಡಿ ಹೋದಂತೆ ಅನ್ನೋದನ್ನ ಇತಿಹಾಸ ಹೇಳುತ್ತೆ. ಹೀಗೆ ಆರಂಭವಾದ ಪಕ್ಷದಲ್ಲಿ ನೆಹರು ಕುಟುಂಬದ ಪ್ರಭಾವ ಯಾವ ಮಟ್ಟಿಗೆ ಇತ್ತು ಅನ್ನೋದನ್ನ ಭಾರತೀಯರು ನೋಡಿದ್ದಾರೆ. ಹಾಗಿದ್ದ ದೈತ್ಯ ಪಕ್ಷದ ಎದುರು ಜನಸಂಘ ಅನ್ನೋ ಅಪ್ಪಟ ದೇಸಿ ಪಕ್ಷ ಹುಟ್ಟಿ 2 ಸೀಟ್ ಪಡೆದು ನಗೆ ಪಾಟಲಿಗೀಡಾಗಿದ್ದ ದಿನಗಳೂ ಇವೆ. ಆದ್ರೆ ಅವತ್ತು 2ರಿಂದ ಆರಂಭವಾದ ಯಾತ್ರೆ ಇಂದು ಭಾರತೀಯ ಜನತಾ ಪಾರ್ಟಿ ಅನ್ನೋ ಹೆಮ್ಮರವಾಗಿ 40% ಭಾರತವನ್ನ ಆವರಿಸಿಕೊಂಡಿದೆ. ಬಿಹಾರ ಎಲೆಕ್ಷನ್ ಬಳಿಕ ದೇಶದಲ್ಲಿ ಬಿಜೆಪಿ ಎಂಎಲ್ಎಗಳ ಲೆಕ್ಕ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಸಂಪೂರ್ಣ ಅಧಿಕಾರ, ಕೆಲ ರಾಜ್ಯಗಳಲ್ಲಿ ಮೈತ್ರಿ ಮೂಲಕ ಸರ್ಕಾರ ಹಾಗೂ ಇನ್ನೂ ಕೆಲ ರಾಜ್ಯಗಳಲ್ಲಿ ಅಸ್ತಿತ್ವ ಉಳಿಸಿಕೊಂಡಿರೋ ಬಿಜೆಪಿ ದೇಶದಲ್ಲಿ 40% ಶಾಸಕ ಬಲದ ಮೂಲಕ ಅತಿದೊಡ್ಡ ಪಾರ್ಟಿಯಾಗಿದೆ. ಈ ವರ್ಷ ಅಂದ್ರೆ ಬಿಹಾರ ಎಲೆಕ್ಷನ್ ಬಳಿಕ ಬಿಜೆಪಿ ಶಾಸಕರ ಸಂಖ್ಯೆ 1654. ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ವರ್ಷ ಅಂದ್ರೆ 2014ರಲ್ಲಿ 1035 ಇದ್ದ ಶಾಸಕ ಬಲ ಅದರ ಮುಂದಿನ ವರ್ಷ 997ಕ್ಕೆ ಕುಸಿದಿತ್ತು. ಅದರ ಮುಂದಿನ ವರ್ಷ 2016ರಲ್ಲಿ 1053ಕ್ಕೆ ಏರಿದ ಬಿಜೆಪಿ ಶಾಸಕ ಲೆಕ್ಕ ಮತ್ತೆ 1000 ಕೆಳಗೆ ಇಳಿದೇ ಇಲ್ಲ. ಅದಾದ ಬಳಿಕ ಸಣ್ಣ ಪುಟ್ಟ ಏರಿಳಿತಗಳನ್ನ ಕಂಡು ಈಗ 1654ಕ್ಕೆ ಬಂದು ನಿಂತಿದೆ. ಇನ್ನು ಎನ್ಡಿಎ ಮಿತ್ರ ಪಕ್ಷಗಳನ್ನು ಸೇರಿಸಿಕೊಂಡ್ರೆ ಭಾರತದ 56% ಎಂಎಲ್ಎಗಳು ಎನ್ಡಿಎಗೆ ಸೇರಿದವರಾಗಿದ್ದಾರೆ. ಲೆಕ್ಕದ ಪ್ರಕಾರ ಬರೋಬ್ಬರಿ 2315 ಶಾಸಕರು ಎನ್ಡಿಎ ಒಳಗಿದ್ದಾರೆ. 50% ಮಾರ್ಕ್ ದಾಟಿ ಮುನ್ನುಗ್ತಾ ಇರೋದನ್ನ ನೋಡಿದ್ರೆ ಹಂತ ಹಂತವಾಗಿ ಎನ್ಡಿಎ ದೇಶವನ್ನ ಆವರಿಸ್ತಾ ಇದೆ ಅನ್ನೋದು ಕಾಣಿಸುತ್ತೆ. ಹೆಚ್ಚು ಬೇಡ, ಕೆಲವೇ ದಶಕಗಳ ಹಿಂದಿನ ಡೇಟಾಗಳನ್ನ ನೋಡ್ತಾ ಹೋದ್ರೆ ಬೆಳಕಿಗೆ ಬರೋ ಅಂಶ ಏನಂದ್ರೆ ಅದು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಯಾವುದೇ ಪಕ್ಷ ಆದ್ರೂ ವೈಯಕ್ತಿಕವಾಗಿ ಬೆಳವಣಿಗೆ ಕಾಣ್ತಾ ಇದೆ ಅನ್ನೋದು. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಅದು ಬಿಹಾರದ್ದೇ. ಬಿಜೆಪಿಯಿಂದ ಜೆಡಿಯುಗೆ ಸಹಾಯ ಆಯ್ತೋ ಅಥವಾ ನಿತೀಶ್ ಕಡೆಯಿಂದ ಬಿಜೆಪಿಗೆ ಸಹಾಯ ಆಯ್ತೋ ಗೊತ್ತಿಲ್ಲ, ಆದ್ರೆ ಇಬ್ಬರು ಟೇಬಲ್ ಟಾಪರ್ಸ್ ಆಗಿದ್ದಾರೆ. ಕಳೆದ ಬಾರಿ ಕೇವಲ 1 ಸೀಟ್ ಗೆದ್ದಿದ್ದ ಚಿರಾಗ್ರ ಎಲ್ಜೆಪಿ ಈ ಬಾರಿ ಇಡೀ ದೇಶವೇ ತಿರುಗಿ ನೋಡೋ ಮಟ್ಟಕ್ಕೆ ಬೆಳೆದು ನಿಂತಿದೆ. ಇನ್ನೊಂದು ದಿಕ್ಕಲ್ಲಿ ಕಾಂಗ್ರೆಸ್ ಜೊತೆ ಕೈ ಹಿಡಿದವರು ಏನಾದ್ರು ಅನ್ನೋದು ಕಾಣಿಸ್ತಾ ಇದೆ. ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದವರ ಕತೆ ಹಾಗಿರ್ಲಿ, ಖುದ್ದು ಕಾಂಗ್ರೆಸ್ ಯಾವ ಹಂತಕ್ಕೆ ಬಂದಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಈ ಕಾಂಗ್ರೆಸ್ ಮುಕ್ತ ಭಾರತ ಸಾಧ್ಯನಾ ಇಲ್ವಾ ಅನ್ನೋದರ ಕ್ಲಾರಿಟಿ ನಿಮಗೆ ಸಿಗ್ತಾ ಹೋಗುತ್ತೆ. 1974ರಲ್ಲಿ ಭಾರತದಲ್ಲಿ ಏಕಚಕ್ರಾಧಿಪತಿಯಂತಿದ್ದ ಕಾಂಗ್ರೆಸ್ನ ಶಾಸಕ ಬಲ 2253. ಆದ್ರೆ ಆ ನಂತರ ಹಂತ ಹಂತವಾಗಿ ಕಾಂಗ್ರೆಸ್ ಇಳಿಮುಖವನ್ನ ಕಾಣ್ತಾನೆ ಬಂದಿದೆ. 1989ರ ಹೊತ್ತಿಗೆ 1877 ಶಾಸಕರಿದ್ರು. 2018ರಲ್ಲಿ 727 ಶಾಸಕರಾದ್ರು. 2022ರಲ್ಲಿ 753ಕ್ಕೆ ಇಳಿಕೆ ಕಾಣೋ ಹಾಗಾಯ್ತು. ಈಗ 2025ರಲ್ಲಿ 640 ಶಾಸಕರು ಮಾತ್ರ ಕೈಯೊಳಗೆ ಉಳಿದುಕೊಂಡಿದ್ದಾರೆ. ಈ ಗಾತ್ರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಬಲವು ದೊಡ್ಡದಿದೆ. ಬರೋಬ್ಬರಿ 135 ಶಾಸಕರು ಕರ್ನಾಟಕದಿಂದ ಕಾಂಗ್ರೆಸ್ಗೆ ಸಿಕ್ಕಿದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ತೆಲಂಗಾಣ ಹಾಗೂ ಹಿಮಾಚಲ ಪ್ರದೇಶದಲ್ಲಿ ಅಧಿಕಾರ ಇರೋ ಕಾರಣ ಶಾಸಕ ಬಲ ದೊಡ್ಡದಿದೆ. ಈ 3 ರಾಜ್ಯದಲ್ಲಿ ಹೊಡೆತ ಬಿತ್ತು ಅಂದ್ರೆ ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷಗಳಿಗಿಂತ ಕೆಳ ಮಟ್ಟಕ್ಕೆ ಹೋಗೋದ್ರಲ್ಲಿ ಅಚ್ಚರಿಯೇ ಇಲ್ಲ. ಅಂದಹಾಗೆ ಕಾಂಗ್ರೆಸ್ ಮುಕ್ತ ಭಾರತ ಆಗೋದಕ್ಕೆ ಬಿಜೆಪಿ ಮಾತ್ರ ಕಾರಣ ಅಲ್ಲ, ಬೇರೆ ಕಾರಣಗಳು ಸಾಕಷ್ಟಿವೆ ಅನ್ನೋದನ್ನ ಹೇಳಿದ್ವಿ. ಅದರಲ್ಲಿ ಪ್ರಮುಖವಾಗಿರೋದು ಇಂಡಿ ಮಿತ್ರಕೂಟಕ್ಕೆ ಕಾಂಗ್ರೆಸ್ ಬೇಡವಾಗ್ತಾ ಇರೋದು. ರಾಹುಲ್ ನಾಯಕತ್ವ ಮೊದಲೇ ಬೇಡವಾಗಿದೆ. ಕಳೆದ 1 ವರ್ಷದ ಬೆಳವಣಿಗೆ ನೋಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಳಪೆ ಪ್ರದರ್ಶನದ ಬಳಿಕ ಸಿಎಂ ಓಮರ್ ಅಬ್ದುಲ್ಲಾ ಕಾಂಗ್ರೆಸ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಈಗಲೂ ಕೂಡ ರಾಹುಲ್ ವಿರುದ್ಧ ಕಿಡಿಕಾರೋದನ್ನ ಮುಂದುವರಿಸಿಕೊಂಡೇ ಬಂದಿದ್ದಾರೆ. ಇನ್ನೊಂದು ಕಡೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಬೇಡ, ನಾನು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನ 8 ತಿಂಗಳ ಮುಂಚೆಯೇ ಹೇಳಿದ್ದಾರೆ.
ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಹೀನಾಯ ಸೋಲಿನ ಬಳಿಕ ಉದ್ಧವ್ ಠಾಕ್ರೆಗೂ ಕಾಂಗ್ರೆಸ್ಗೂ ಎಣ್ಣೆ ಸೀಗೆಕಾಯಿ ನಂಟಂತಾಗಿದೆ. ಈಗ ಬಿಹಾರದಲ್ಲಿ ಆರ್ಜೆಡಿ ಹೀನಾಯ ಸೋಲಿಗೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯೇ ಕಾರಣ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅತ್ತ ಜಾರ್ಖಂಡ್ ನಲ್ಲಿ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದ್ರೂ ಹೇಮಂತ್ ಸೊರೇನ್ ಎನ್ಡಿಎ ಸೇರೋ ಬಗ್ಗೆ ಮನಸ್ಸು ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ದಟ್ಟವಾಗ್ತಾ ಇವೆ. ಇತ್ತ ಅಸ್ಸಾಂ ಕಡೆ ನೋಡಿದ್ರೆ ಕಾಂಗ್ರೆಸ್ಗೆ ಹಿಮಂತ್ ಬಿಸ್ವಾ ಸರ್ಮಾ ಮಗ್ಗುಲ ಮುಳ್ಳಾಗಿದ್ದಾರೆ. ಒಂದು ಕಾಲದಲ್ಲಿ ಅವರೇ ಕಾಂಗ್ರೆಸ್ನಿಂದ ಸಿಎಂ ಆಗಿದ್ರೆ ಈಗ ಅವರೇ ಕಾಂಗ್ರೆಸ್ ಅನ್ನ ಹೇಳ ಹೆಸರಿಲ್ಲದಂತೆ ಮಾಡೋದಕ್ಕೆ ತೊಡೆ ತಟ್ಟಿದ್ದಾರೆ. ಈ ಹೊತ್ತಲ್ಲಿ ಇತರೆ ಪಕ್ಷಗಳ ಸಹಾಯ ಪಡೆಯೋಣ ಅಂದ್ರೆ ಅಸ್ಸಾಂನ ಪ್ರಮುಖ ಪ್ರಾದೇಶಿಕ ಪಕ್ಷವಾಗಿರೋ ಎಐಯುಡಿಎಫ್ ಕಾಂಗ್ರೆಸ್ ಅನ್ನ ದೂರ ಇಡೋ ಬಗ್ಗೆ ಹಿಂಟ್ ಕೊಟ್ಟಿದೆ. ಎಐಯುಡಿಎಫ್ ಮುಖ್ಯಸ್ಥ ಬದರುದ್ದೀನ್ ಅಜ್ಮಲ್ ಈ ಬಾರಿ ಎಐಎಂಐಎಂ ಜೊತೆಗೆ ಮೈತ್ರಿ ಮಾಡಿಕೊಂಡು ಕಣಕ್ಕಿಳಿಯೋದಕ್ಕೆ ಮುಂದಾಗಿದ್ದಾರೆ. ಅವರ ಒಕ್ಕೂಟದಲ್ಲಿ ಕಾಂಗ್ರೆಸ್ ಬರಲೇಬಾರದು ಅನ್ನೋ ನಿಲುವು ತೆಗೆದುಕೊಂಡಿದ್ದಾರೆ. ಈಗ ಉತ್ತರದಲ್ಲಿ ಉಳಿಯೋದು ಅಖಿಲೇಶ್ ಮಾತ್ರ. ಆಲ್ರೆಡಿ ಇಂಡಿ ಒಕ್ಕೂಟಕ್ಕೆ ಅಖಿಲೇಶ್ ರನ್ನ ನಾಯಕ ಮಾಡಬೇಕು ಅನ್ನೋ ಟಾಕ್ ಶುರುವಾಗಿರೋದ್ರಿಂದ ಹೇಳಿದಂತೆ ಕೇಳಿಕೊಂಡಿದ್ರೆ ಮಾತ್ರ ಮೈತ್ರಿ ಮಾಡ್ಕೊಳ್ಳಿ, ಇಲ್ಲದೇ ಇದ್ರೆ ಬೇಡ ಅನ್ನೋ ಅಭಿಪ್ರಾಯ ಬಂದ್ರೂ ಅಚ್ಚರಿ ಇಲ್ಲ ಅನ್ನೋದು ವಾಸ್ತವ. ಅಲ್ಲಿಗೆ ಉಳಿದಿದ್ಯಾರು ಅಂದ್ರೆ ತಮಿಳುನಾಡಿನ ಸ್ಟಾಲಿನ್ ಮಾತ್ರ. ದ್ರಾವಿಡ ಸ್ಟೈಲ್ ಹೋರಾಟ ನಡೆಸುವವರ ಮಧ್ಯೆ ಕಾಂಗ್ರೆಸ್ ಇದೆಯೋ ಇಲ್ವೋ ಅನ್ನೋ ವಿಷಯ ಜನರಿಗೆ ಗೊತ್ತೇ ಇಲ್ಲ. ಹಾಗೆ ನೋಡಿದ್ರೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ಗಿಂತ ಬಿಜೆಪಿಗೆ ದೊಡ್ಡ ವರ್ಚಸ್ಸು ಬಂದಿದೆ. ಕಾಂಗ್ರೆಸ್ ಅನ್ನ ಜೊತೆ ಸೇರಿಸಿಕೊಳ್ಳೋದ್ರಿಂದ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗೋದೂ ಇಲ್ಲ. ಬೇಕಾದ್ರೆ ಜೊತೆಗಿರ್ಲಿ ಅಂತ ಸ್ಟಾಲಿನ್ ಸುಮ್ಮನಾಗ್ಬೋದು. ಆದ್ರೆ ಒಂದು ವೇಳೆ ನ್ಯಾಷನಲ್ ಲೆವೆಲ್ ನಲ್ಲಿ ಮಿತ್ರಕೂಟದ ನಾಯಕರಿಂದ ಕಾಂಗ್ರೆಸ್ ಹೊರಗಿಡೋ ಒತ್ತಡ ಬಂತು ಅಂದ್ರೆ ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಏಕಾಏಕಿ ಕಾಂಗ್ರೆಸ್ ಅನ್ನ ಹೊರಗಿಡೋದ್ರಿಂದ ಅವರಿಗೂ ಹೊಡೆತ, ನಮಗೂ ಹೊಡೆತ ಬೀಳುತ್ತಲ್ವಾ ಅನ್ನೋ ಯೋಚನೆ ಪ್ರಾದೇಶಿಕ ಪಕ್ಷಗಳಿಗೆ ಬರ್ಬೋದು. ಆದ್ರೆ ಅದನ್ನೂ ಮೀರಿ ಹೊರಗಿಡೋದಕ್ಕೆ ಮನಸ್ಸು ಮಾಡಿವೆ ಅಂದ್ರೆ ಏನೇ ಆದ್ರೂ ಫೇಸ್ ಮಾಡ್ತೀವಿ, ಕಾಂಗ್ರೆಸ್ ಮಾತ್ರ ಜೊತೆಗೆ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಆದ್ರಿಂದ ಕಾಂಗ್ರೆಸ್ ಅವನತಿಯ ಹಾದಿಯನ್ನ ಹಿಡಿಯುತ್ತೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಸರಿ, ಕಾಂಗ್ರೆಸ್ ಅವನತಿ ಕಾಣಬಹುದು, ಉಳಿದ ಪ್ರಾದೇಶಿಕ ಪಕ್ಷಗಳಿಗೂ ದೇಶದ ಮೇಲೆ ಅಥವಾ ದೇಶದ ಪರವಾದ ನಿಲುವೇ ಇಲ್ವಲ್ಲ, ಮುಂದೇನಾಗುತ್ತೆ ಅನ್ನೋ ಪ್ರಶ್ನೆ ಸಹಜ. ಆದ್ರೆ ದೇಶ ಪ್ರೇಮ ಇಲ್ಲದೆ ಇದ್ರೆ ಒಂದೇ ದೇಶ ಪ್ರೇಮಿಗಳಾಗ್ಬೇಕು, ಇಲ್ಲ ರಾಜಕೀಯವನ್ನೇ ಬಿಟ್ಟು ಮನೆಯಲ್ಲಿ ಕೂರ್ಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಎಷ್ಟೋ ವರ್ಷದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಅನೌನ್ಸ್ ಆದಾಗ ಓಮರ್ ಅಬ್ದುಲ್ಲಾಗೆ ಭಯ ಇತ್ತು. ಎಲ್ಲಿ ಸೋತು ಹೋಗ್ತೀವೋ ಅನ್ನೋ ಭಯಕ್ಕೆ ಕೈ ಜೊತೆ ಮೈತ್ರಿ ಮಾಡ್ಕೊಂಡ್ರು. ಆದ್ರೆ ಎಲೆಕ್ಷನ್ ಸುಗಮವಾಗಿ ಆದಾಗ್ಲೇ ಗೊತ್ತಾಗಿದ್ದು ಭಾರತ ಸರ್ಕಾರದ ನಿಯಮಗಳಿಂದ ತಮಗೇನೂ ಎಫೆಕ್ಟ್ ಆಗಿಲ್ಲ, ಜನರು ನನ್ನ ಜೊತೆ ಇದ್ದಾರೆ ಅಂತ. ಆ ಸಮಾಧಾನದಿಂದಲೇ ಇವತ್ತು ಓಮರ್ ಅಬ್ದುಲ್ಲಾ ಮೋದಿ ಪರವಾಗಿ ಮಾತಾಡೋದು, ಹಾಗೆ ಕಾಂಗ್ರೆಸ್ ಅನ್ನ ತಿರಸ್ಕರಿಸೋದು. ನನ್ನ ಅಧಿಕಾರಕ್ಕೆ ಸಮಸ್ಯೆ ಆಗಲ್ಲ ಅನ್ನೋದು ಮನವರಿಕೆ ಆದ್ರೆ ಬಹಳಷ್ಟು ಜನರು ಸರಿದಾರಿಗೆ ಬರ್ತಾರೆ. ಆದ್ರೆ ಕೈ ಜೊತೆಗಿದ್ರೆ ಅದರದ್ದೇ ಆದ ಒಂದಷ್ಟು ಆಂಟಿ ಇಂಡಿಯನ್ ನಿಲುವುಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡುವ ಒತ್ತಡ ಬರುತ್ತೆ. ಅದು ಮಿತ್ರಕೂಟಕ್ಕೆ ಪರ್ಸನಲ್ ಡ್ಯಾಮೇಜ್ ಮಾಡ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನು ಖುದ್ದು ಕಾಂಗ್ರೆಸ್ ಕೂಡ ಅದರ ಅವನತಿಗೆ ಕಾರಣವಾಗ್ತಾ ಇದೆ. ಆಂಟಿ ಇಂಡಿಯನ್, ಆಂಟಿ ಹಿಂದೂ ಅನ್ನೋ ಛಾಯೆ ಇದೆ ಅಂದಾಗ ಅದರಿಂದ ಹೊರಬರೋ ಪ್ರಯತ್ನ ಮಾಡಬೇಕು. ಅದನ್ನ ಬಿಟ್ಟು ಮತ್ತೆ ಅದನ್ನೇ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಯಾರು ಮಣೆ ಹಾಕ್ತಾರೆ? ಅಂತಿಮವಾಗಿ ಒಂದಷ್ಟು ಹಿಂದೂ ವಿರೋಧಿ ಹಿಂದೂಗಳು, ಎಡಚರರು ಹಾಗೂ ದೇಶದ್ರೋಹಿ ಮನಸ್ಥಿತಿ ಇರುವವರು ಮಾತ್ರ ಉಳಿದುಕೊಳ್ತಾರೆ. ಅವರನ್ನ ಜೊತೆಗಿಟ್ಕೊಂಡು ಇನ್ನಷ್ಟು ನೆಗೆಟಿವ್ ಆಗ್ಬೋದೇ ಹೊರತು ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.